ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಹಂಗೆ ಇರ್ತವೆ. ಮತ್ತು ನೋಡಿ ಇಲ್ಲಿ ಶೂ ಹಾಕೊಂಡು ಹೋಗ್ಬೋದು ಜಪಾನಲ್ಲಿ ದೇವಸ್ಥಾನಕ್ಕೆ ಹೊರಗಡೆ. ನಮ್ಮ ಕಡೆ ಯಾಕೆ ಈ ರೀತಿ ಇಲ್ಲ? ಎಲ್ರಿಗೂ ನಮಸ್ಕಾರ. ಸೊ ಜಪಾನಲ್ಲಿ ಇವತ್ತು ಶನಿವಾರ, ಮಳೆ ಬರ್ತಾ ಇದೆ. ಇದು ನೋಡಿ ನಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನ ನೋಡಿ. ಸಿಟಿ ಇದು. ಮತ್ತು ನಾನೇನಿರೋದು ಟೋಕಿಯೋದಲ್ಲಿ. ಇದು ಸಿಟಿ ನೋಡಿ, ಈ ಕಡೆ ಎಲ್ಲ ಸಿಟಿ ಇದೆ. ಸಿಟಿ ಇದು ಸಿಟಿ ಮಧ್ಯದಲ್ಲೇ. ಅಂದರೆ ನೋಡಿ ಗಿಡಗಳೆಲ್ಲ ಹೆಂಗಿದ್ದಾವೆ, ಗಿಡಗಳೆಲ್ಲ ನೋಡಿ. ಮಳೆ ಬರ್ತದೆ ಇವತ್ತು ನೋಡಿ. ದೇವಸ್ಥಾನ ಅಂತಂದರೆ ಬಂದರೆ ನೆಮ್ಮದಿ ಇರಿಸಿಬೇಕು, ಹೌದಲ್ವಾ? ಏನಂತೀರ? ಸೊ ದೇವಸ್ಥಾನಗಳು ಬಂದೆ ಅಂದರೆ ನೆಮ್ಮದಿಯಾಗಿರ್ಬೇಕಂದ್ರೆ ಯಾ ಸೌಂಡ್ ಇಲ್ಲದೆ, ಇದು ಎಂಥದ್ದು ಫುಲ್ ಮೈಕ್ ಸೆಟ್ನೇ ಹಾಕಿರ್ತಾರಲ್ಲ ಹಂಗೆ, ಆ ಥರ ಇಲ್ಲದೆ ದೇವಸ್ಥಾನ ಅಂತಂದರೆ ನೆಮ್ಮದಿಗೋಸ್ಕರ ಬರ್ತೀವಲ್ವ, ನೆಮ್ಮದಿ ಇರ್ಬೇಕು. ಇಂಪಾರ್ಟೆಂಟ್ ನೆಮ್ಮದಿ ನೋಡಿ. ಎಷ್ಟು ಸೈಲೆಂಟ್ ಆಗಿದೆ. ಮತ್ತು ನಾನು ಟೋಕಿಯೋದಲ್ಲಿದ್ದೀನಿ. ಮತ್ತೆ ನೋಡಿ, ಸೊ ಫಸ್ಟಿಗೆ ಬಂದಟ್ಟಿಗೆ ಕೈ ತೊಳ್ಕೊಬೇಕು. ಕೈ ತೊಳ್ಕೊಳ್ಳೋದು, ಈ ರೀತಿ ಕೈ ತೊಳ್ಕೊಂಡು ಹೆಂಗೆ ಅನ್ಸುತ್ತೆ ನೋಡಿ. ಪ್ರಕೃತಿ ಮಧ್ಯದಲ್ಲೈತಿ. ದೇವಸ್ಥಾನ ಮೇಲಿದೆ, ಹತ್ಕೊಂಡು ಹೋಗೋಣ ಈಗ. ಜಪಾನಲ್ಲಿ ಇವರು ಜಾಸ್ತಿ ಅಂದರೆ ಪ್ರಕೃತಿಯನ್ನು ಜಾಸ್ತಿ ಪೂಜೆ ಮಾಡ್ತಾರೆ. ಪ್ರಕೃತಿ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತಲ್ವ. ಆದರೂ ಜಪಾನ್ದಲ್ಲಿ ಅಂದರೆ ಅಷ್ಟು ಭೂಕಂಪ ಆಗುತ್ತೆ. ಯಾಕಂದರೆ ಜಪಾನು ರಿಂಗ್ ಆಫ್ ಫೈರಲ್ಲಿದೆ. ಸೊ ಅದಕ್ಕಿಂದ ಜಾಸ್ತಿ ಜಪಾನಲ್ಲಿ ಭೂಕಂಪ ಆಗುತ್ತೆ. ಸೊ ರಿಂಗ್ ಆಫ್ ಫೈರಲ್ಲಿ ಇರೋದ್ರಿಂದ ಜಾಸ್ತಿ ಜಪಾನಲ್ಲಿ ಭೂಕಂಪ ಆಗುತ್ತೆ. ನಮ್ಮ ಥರ ಇಂಡಿಯಾದಲ್ಲಿ ಆ ಥರ ಭೂಕಂಪ ಏನೂ ಆಗದೇ ಇದ್ದಿದ್ರೆ ಸೊ ಜಪಾನು ನೆಕ್ಸ್ಟ್ ಲೆವೆಲಲ್ಲಿ ಬೆಳೀತಾಯಿತ್ತು. ನೋಡಿ ದೇವಸ್ಥಾನ, ಮನೆ ಹತ್ರ ದೇವಸ್ಥಾನ ನೋಡಿದೆ. ದೇವಸ್ಥಾನ ಒಳಗಡೆ ಈ ರೀತಿ ಎಲ್ಲ ಇದೆ. ದೇವಸ್ಥಾನಕ್ಕೆ ಬಂದ್ರೆ ಅಂತಂದರೆ ನೆಮ್ಮದಿ ಇರ್ಬೇಕು ಅಲ್ವಾ? ಒಳಗಡೆ ನೋಡಿ, ಅಲ್ಲಿ ದೂರದಲ್ಲಿ ಕಾಣುತ್ತಲ್ಲ ನೋಡಿ, ಮಳೆ ಬರ್ತಾಯಿದೆ ಇವತ್ತು. ನಿಮ್ಮದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅದೆಲ್ಲ ಫುಲ್ ನೋಡಿ ಸಿಟಿ ಅದು. ಕಾಡನ್ನು ಹಾಗೆ ಮೇಂಟೈನ್ ಮಾಡಿದ್ದಾರೆ ಜಪಾನಲ್ಲಿ, ದೇವಸ್ಥಾನಗಳು ಹಾಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ಜಪಾನಿಯರಿಗೂ ಮತ್ತು ನಮಗೂ ಇರೋ ವ್ಯತ್ಯಾಸ ನೋಡಿ. ಏನೋ ಅವರ ನಂಬಿಕೆಯದ್ದೇನೋ ಕಟ್ಟಿದ್ದಾರೆ. ಇಲ್ಲಿ ಏನೋ ಅವರು ವಿಶ್ವೇಷನ್ನು ಕಟ್ಟಿದ್ದಾರೆ ಬರೆದ ಜಪನೀಸಲ್ಲಿ. ಇಷ್ಟು ಸಿಟಿ ಇದ್ದರು, ಕಾಡಿನ ಮಧ್ಯೆ ದೇವಸ್ಥಾನ ಇಟ್ಕೊಂಡಿದ್ದಾರೆ ನೋಡಿ. ಒಂಥರ ಖುಷಿ ಆಯಿತು ಎಲ್ಲ ನೋಡಿ. ಜಪಾನ್ ಖುಷಿ ಆಗುತ್ತೆ. ನಮ್ಮ ಕಡೆ ಯಾಕೆ ಈ ರೀತಿ ಇಲ್ಲ? ನಮ್ಮ ಕಡೆ ಹಂಗೆ ಫುಲ್ ಮಂತ್ರೋಪದೇಶ, ಗಂಟೆ ನಾದ, ತೆಂಗಿನಕಾಯಿ ಹೊಡೆಯೋದು, ದೀಪ ಹಚ್ಚೋದು, ಫುಲ್ ಗಬ್ಸಿರ್ತಾರೆ ಹಂಗೆ. ದೇವಸ್ಥಾನಗಳು ಮಾತ್ರ ಹಂಗೆ. ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಹಂಗೆ ಇರ್ತವೆ. ಆ ದೇವಸ್ಥಾನಗಳು ಕ್ಯೂ ಹಚ್ಬೇಕು. ಮತ್ತು ನೋಡಿ ಇಲ್ಲಿ ಶೂ ಹಾಕೊಂಡು ಹೋಗ್ಬೋದು ಜಪಾನಲ್ಲಿ ದೇವಸ್ಥಾನಕ್ಕೆ ಹೊರಗಡೆ. ಏನು ಅಂತಂದರೆ ಅದು ನಮ್ಮ ಕಡೆ ಪದ್ಧತಿ, ನಿಮ್ಮ ಕಡೆ ಜೀವನದಲ್ಲಿ ಎದಕ್ಕೆ ನಾವು ದುಡಿತಾ ಇರೋದು? ಚೆನ್ನಾಗಿ ಆಗೋದಕ್ಕೆ, ನೆಮ್ಮದಿಯಿಂದ ಇರೋಕ್ಕೆ, ಒಳ್ಳೆ ಆರೋಗ್ಯ ಸಿಗೋದಕ್ಕೆ. ಪ್ರಕೃತಿನ ನೀವು ಕಾಪಾಡ್ಕೊಳ್ಳ ಅಂತಂದರೆ ಏನು ಬರುತ್ತೆ? ಇವಾಗ ನೋಡಿ ನಮ್ಮ ಕಡೆ ಬಿತ್ತಿದ್ದಾರೆ, ಫುಲ್ಲು ಬಿತ್ತಿದ್ದಾರೆ. ಈಗ ಮಳೆ ಮುಗುಲು ನೋಡ್ತಿದ್ದಾರೆ, ಮಳೆನೇ ಬರ್ತಾಯಿಲ್ಲ. ಆದರೆ ಜಪಾನಲ್ಲಿ
ತಿಂಗಳ 3 ಸರಿ ಮಳೆ ಬರ್ತದೆ. ಎಸ್ಪೆಷಲಿ ಸಾಟರ್ಡೆ ಸಂಡೇ ಮಳೆ ಅಂತ ಫಿಕ್ಸ್. ಇದು ದೇವಸ್ಥಾನ ಎಂಟ್ರೆನ್ಸ್. ನಾನು ಹಿಂಗಾಶು ಅಂದೆ. ಸೊ ನೀವೆಲ್ಲರೂ ಇದು ನಿಂತ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ ಅಂತ ಹೇಳ್ತಾ ಎಲ್ರಿಗೂ ನೋಡಿ ಜಪಾನ್ ದೇವಸ್ಥಾನ ಈ ರೀತಿ ಇರ್ತದೆ. ಸೊ ಈ ದೇವಸ್ಥಾನ ನೋಡಿ ನಿಮ್ಗೆ ಹೇಗೆ ಅನಿಸೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಜಪಾನ್ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ಜಪಾನಿಂದ ಬಾಯ್ ಬಾಯ್.